ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ. ಮಣಿಕಾಂತ್ ಕದ್ರಿ, ಕನ್ನಡದ ಬಹಳ ಪ್ರಮುಖ ಬಹಳ ಪ್ರತಿಭಾವಂತ ಸಂಗೀತ ನಿರ್ದೇಶಕರು. ಜಯಂತ್ ಸರ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಆಫ್ ಆಲ್ ಐ ಆಮ್ ಸೋ ಬ್ಲೆಸ್ಡ್. ಇಂತಹ ಒಂದು ಮಹಾನ್ ಮೇಧಾವಿ ಜೊತೆ ಕೆಲಸ ಮಾಡುವಂತ ಒಂದು ಅವಕಾಶ. ತುಂಬಾ ಸರಳರು, ಸಾಹಿತ್ಯ ಬರೀತಾರಂದ್ರೆ ಒಬ್ಬ ಕಂಪೋಸರ್ ಆಗಿ ನನಗೆ ಏನೂ ಟೆನ್ಷನ್ ಇಲ್ಲ. ಯಾಕಂದ್ರೆ ಯಾವುದೋ ಒಂದು ಮೀಟರ್ ಇಲ್ಲ, ರಾಗಗಳು ಎಲ್ಲೆಲ್ಲೋ ಇರುತ್ತೆ. ಅಂತ ಇದ್ರೆ ಅದನ್ನ ವರ್ಡ್ಸ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ ಸರ್. ಬಹಳ ಕಷ್ಟ. ಕಣ್ಣಿನಲ್ಲೇನೆ ಹೊಮ್ಮಿದೆ ಹಾಡುಗಾರರಿಗೆ ಅದೊಂದು ಮುತ್ತು ತರ, ಒಂದು ಸ್ವೀಟ್, ಒಂದು ಜಿಲೇಬಿ ತರ ಇರುತ್ತೆ ಸರ್. ಸೊ ದೇರ್ ಇಸ್ ನೋ ಟೆನ್ಷನ್ ವೆನ್ ಜಯಂತ್ ಸರ್ ಇಸ್ ರೈಟಿಂಗ್. ಸೋ ಗುಡ್, ಥ್ಯಾಂಕ್ ಯು. ಓಪೋ ಸೆಲ್ಫಿ ಟೈಮ್. ನಮ್ಮ ಸ್ಪಾನ್ಸರ್ಸ್ ಒಂದು ಸೆಲ್ಫಿ ಕೇಳ್ತಾರೆ, ಬನ್ನಿ ಪ್ಲೀಸ್. ಓಕೆ, ಜಯಂತ್ ಕಾಗ್ನಿ ಅವರೇ, ಡೈರೆಕ್ಟರ್ಸ್ ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನಮ್ಮ ವಿಡಿಯೋ ಟೆಂಟಲ್ಲಿ ಕೇಳಿ. ನಮಸ್ಕಾರ ಜಯಂತ್ ಅವರೇ. ಹಾ ಜಯಂತ್ ಸರ್, ಹೌ ಆರ್ ಯು ಸರ್? ಮಿಸ್ ಯು. ಜಯಂತ್ ಅವರು ಅಂದಾಗೆಲ್ಲ ಅನ್ಸೋದು ಪೂರ್ತಿ ಆಟಿಕೆ ಇರೋ ಅಂಗಡಿಲಿ ಒಂದು ಪುಟ್ಟು ಮಗು ಎಲ್ಲದನ್ನು ಬೆರಗಲ್ ನೋಡೋದಿದೆಯಲ್ಲ, ಆ ರೀತಿ ಜಯಂತ್ ಕಾಣಿಸ್ತಾನೆ ಇರ್ತಾರೆ. ನಾರ್ಮಲಿ ಹಾಡು ಬರಿಬೇಕಾದ್ರೆ ಇದೆಲ್ಲ ಇಂಗ್ಲೀಷ್ ಶಬ್ದಗಳನ್ನೆಲ್ಲ ಬರೆದು ಅದಕ್ಕೆ ಇಂಗ್ಲೀಷ್ ಆಗಿ ಅರ್ಥ ಗಿರ್ಥ ಏನು ಇಲ್ಲದೆ ಅಸಂಬದ್ಧವಾಗೆಲ್ಲ ಬರುವಂಥ ಹಾಡುಗಳು ಕೆಲವೊಂದ್ಸಲ ಹಿಟ್ ಆಗಿದ್ದು ಇದೆ. ಅಂಥ ಇದರಲ್ಲಿ ನೀವು ಬರೆಯೋ ಶಬ್ದಗಳು ಯಾವತ್ತೂ ಕೇಳೋದಕ್ಕೆ ಕಷ್ಟ ಅನ್ಸೋದೇ ಇಲ್ಲ. ಅಂದರೆ ಬಾಯಿಗೂ ಕೂಡ ತುಂಬ ಈಸಿಯಾಗಿ ಬರಬೇಕು, ಬೇಗ ಅದನ್ನು ಗುನ್ಗಕ್ಕೆ ಶುರು ಮಾಡಿಬಿಡ್ತೀವಿ. ಅದು ನಿಮ್ಮ ಸ್ಪೆಷಾಲಿಟಿ. ನಾನು ಯಾವಾಗಲೂ ಅವ್ರನ್ನ ಕಿಂಗ್ ಆಫ್ ರೊಮ್ಯಾನ್ಸ್ ಅಂತ ಕರಿತೀನಿ. ಜಯಂತ್ ಸರ್ ಬರೆಯೋ ಲೈನ್ಸು ಅದರಲ್ಲಿ ಎಷ್ಟು ಪ್ರೀತಿ ಇರುತ್ತೆ ಅಂದರೆ ಅದನ್ನು ಶೂಟ್ ಮಾಡೋಕ್ಕೆ ಒಂದು ಚಾಲೆಂಜ್ ಇರುತ್ತೆ. ಕೆಂಡ ಸಂಪಿಗೆಯಲ್ಲಿ ಏನಾಗಿದೆ ಅವನಿಗೆ ಅಂತ ಕೇಳಿದ್ರು. ಸರ್, ಅವನು ಹುಡುಗಿನ ಕಳ್ಕೊಂಡಿದ್ದಾನೆ, ಅವನೆಲ್ಲೋ ಊರು ಆಚೆ ಇದ್ದಾನೆ ಅಂತ ಅಷ್ಟೇ. ಅದು ಬಿಟ್ಟು ನಾನೇನು ದೊಡ್ಡ ಮಟ್ಟದಲ್ಲಿ ಅವ್ರ ಕತೆ ಹೇಳಿರಲಿಲ್ಲ. ಆದರೆ ಅವರು ಮರೆಯದೆ ಕ್ಷಮಿಸು ನೆನಪಾದರೆ ಅಂತ ಬರೆದಾಗ ಇಡೀ ಕೆಂಡ ಸಂಪಿಗೆ ಆ ರೀತಿ ಎಂಡ್ ಆಗೋದಕ್ಕೆ ಆ ಲೈನ್ಸೇ ಕಾರಣ. ಯಾವುದೇ ಡೈರೆಕ್ಟ್ರು ಸಾಂಗ್ನ ಅಥವಾ ಸಿನಿಮಾದ ಒಂದು ಸಿಚುವೇಶನ್ ಹೇಳಿದಾಗ ನಿಮಗೆ ಆ ಸಿಚುವೇಶನ್ ಇಷ್ಟ ಆಗಿಲ್ಲ ಅಂದರೆ ನೀವು ಆ ಸಾಂಗನ್ನ ಬರೆಯೋಕ್ಕೆ ಒಪ್ಪಲ್ಲ. ಇದನ್ನ ಯಾರೋ ಬೇರೆ ಹತ್ರ ಬರ್ಸಪ್ಪ, ನನಗೆ ಸ್ವಲ್ಪ ಅದು ಇದು ಅಂತ ಹೇಳಿ ತಪ್ಪಿಸ್ಕೊಳ್ತೀರಾ. ಅದು ಯಾಕೆ ಅಂದರೆ ದುಡ್ಡುಗೋಸ್ಕರ ನೀವು ಕೆಲಸ ಮಾಡಲ್ಲ, ನಿಮ್ಮ ಮನಸ್ಸಾಕ್ಷಿ ಒಪ್ಕೊಂಡ್ರೆ ಮಾತ್ರ ನೀವು ಕೆಲಸ ಮಾಡ್ತೀರಾ ಅಂತ ನನಗೆ ಅವತ್ತು ಅರ್ಥ ಆಯಿತು. ಭಾಳ ಸಿಂಪಲ್ ವರ್ಡು, ವಿಸ್ತಾರವಾದಂಥ ಒಂದು ಅರ್ಥ ಬರೋ ಥರ ಅವುಗಳನ್ನು ಬಳಸಿದ್ದು ಅದು ನಿಮ್ಮನ್ನು ಬೇರೆ ಗೀತೆ ರಚನೆಕಾರರಿಗಿಂತ ಸ್ವಲ್ಪ ಭಿನ್ನವಾಗಿ ಅಂದರೆ ತೋರಿಸ್ಕೊಡ್ತು. ಅಂಬಾರಿ ಸಿನಿಮಾದಲ್ಲಿ ಒಂದು ಅದ್ಭುತವಾದಂಥ ಸಾಂಗ್ ಬರ್ಕೊಟ್ರಿ. ಮೆಲೋಡಿ ಸಾಂಗ್ಸ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಉಳಿದಿರುವಂಥ ಒಂದು ಸಾಂಗು ಆಕಾಶ ನೀನೆ ಅಂತ ಸಾಂಗು. ಸ್ಟ್ಯಾಂಡರ್ಡನ್ನ ನೀವು ಸೆಟ್ ಮಾಡಿಬಿಟ್ಟಿದ್ದೀರಾ. ಸೊ ಆ ಸ್ಟ್ಯಾಂಡರ್ಡ್ ಬೇಕು ಅಂತ ಅಂದಾಗ ಅಲ್ಟಿಮೇಟ್ಲಿ ಕಾಯ್ಕಿಣಿ ಸರೇ ನೆನಪಾಗೋದು. ದ ಬಿಗ್ಗೆಸ್ಟ್ ಹಿಟ್ ಆಫ್ ಮೈ ಕೆರಿಯರ್ ಮಧುರಾ ಪಿಸು ಮಾತಿಗೆ. ನಾನು ಟ್ಯೂನ್ ಕೊಟ್ಟಾಗ ಅವ್ರು ಅದನ್ನು ಹಾಡಿದ್ರು, ಮಧುರಾ ಪಿಸು ಮಾತಿಗೆ. ಅದು ನನಗೆ ತಲೆಲ್ಲ ಕೆಟ್ಟೋಯ್ತು ಸರ್, ನನಗೆ ಕನ್ನಡ ಅರ್ಥ ಆಗ್ತಿಲ್ಲ ಸರ್ ನನಗೆ ಅಂದೆ. ಅವರು ನೀನು ಏನು ವರಿ ಮಾಡಬೇಡ, ಈ ಹಾಡು ತುಂಬ ಚೆನ್ನಾಗಿದೆ. ಮೋಹಿತ್ ಚೌಹಾನ್ ಹಾಡಿದ್ಮೇಲೆ ಆ ಲಿರಿಕ್ಸ್ ವ್ಯಾಲ್ಯೂ ಏನು ಅಂತ ಗೊತ್ತಾಯಿತು. ಜಯಂತ್ ಅವರ ಲೈನ್ಸ್ಗೆ ಸಂಬಂಧಪಟ್ಟಂಗೆ ಅದು ಕೊಡೋ ಗಟ್ಟಿ ಅರ್ಥಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಚಿತ್ರೀಕರಣ ಮಾಡಿಲ್ಲ. ಅದಕ್ಕೆ ನಮ್ಮ ಕಡೆಯಿಂದ ಕ್ಷಮೆ ಇರಲಿ. ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ನನ್ನನ್ನು ತುಂಬ ಗೌರವದಿಂದ ಮತ್ತು ಅಕ್ಕರೆಯಿಂದ ನೋಡಿದ್ದಾರೆ. ಅವರಿಗೆಲ್ಲ ನಾನು ಋಣಿಯಾಗಿ. ನಂತರ ರವಿ ಅವರೇ, ನೀವು ಇಂಡಿಪೆಂಡೆಂಟ್ ಆಗಿ ಚಾರ್ಜ್ ತಗೊಂಡಿದ್ದು ಬೆಳಗಾಮಲ್ಲಿ. ಬೆಳಗಾಂ ಡಿಸ್ಟ್ರಿಕ್ಟ್. ಎಸ್, ASP ಮಾರ್ಕೆಟ್ ಸಬ್ ಡಿವಿಷನ್. ರೈಟ್. ಬೆಳಗಾಂ ಆಯ್ತು, ನಂತರ ಹೊಸಪೇಟೆ, ಬೆಂಗಳೂರಲ್ಲೂ ಒಂದು ಸ್ಟಿಂಟ್ ಆಯ್ತು, ಶಿವಮೊಗ್ಗಕ್ಕೆ ಹೋದ್ರಿ. ನೀವು ಶಿವಮೊಗ್ಗಗೆ ಹೋದಾಗ ಅಲ್ಲೊಂದು ಸಮಸ್ಯೆ ಆಯ್ತು. 15 ದಿನ ಕರ್ಫ್ಯೂ ಅಂತ ಅನೌನ್ಸ್ ಮಾಡಿದ್ರು ಅನ್ಸುತ್ತೆ. ನೀವು ಹೋದ್ರಿ, 3 ದಿನಗಳಲ್ಲಿ ನಿಯಂತ್ರಣಕ್ಕೆ ತಗೊಂಡ್ರಿ ಅನ್ಸುತ್ತೆ. ಆಮೇಲೆ ರೈಟ್, ಅಲ್ಲಿ ಏನು ಸಮಸ್ಯೆ ಏನಿತ್ತು ಅದನ್ನ ಹೇಗೆ ನೀವು ಸರಿ ಮಾಡಿದ್ರಿ? ಒಂದು ಸಣ್ಣ ಒಂದು ಗಲಾಟೆ ಆಗಿತ್ತು. ಗಲಾಟೆ ಆದಾಗ ಡೆತ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ FIR ಗಳು ದಾಖಲಾಗಿತ್ತು. ನಮ್ಮ ಎಲ್ಲ ಸಾಹೇಬರು ಹಿರಿಯ ಅಧಿಕಾರಿಗಳೆಲ್ಲ ಬಂದ್ರು, ನಮ್ಗೆ ನಿರ್ದೇಶನ ಕೊಟ್ಟರು. ಅವರ ನಿರ್ದೇಶನದ ಅಡಿಯಲ್ಲಿ ಕೆಲಸ ಮಾಡಿದ್ವಿ. ಅಂಡ್ ಪೀಪಲ್ ಸಪೋರ್ಟೆಡ್ ಲೈಕ್ ಎನಿಥಿಂಗ್. ನಾವು CCTV ಫುಟೇಜ್ ಕೇಳಿದಾಗ ಕೊಡೋರು, ನಾನು ಓವರ್ ಫೋನ್ ನೈಟ್ ಎಲ್ಲ ಗಸ್ತಿನಲ್ಲಿ ಮಫ್ತಿಯಲ್ಲಿ ತಿರುಗಿದಾಗೆಲ್ಲ ಮಾಹಿತಿ ಕೊಡೋರು. ದೇ ಬಿಲೀವ್ಡ್, ಟ್ರಸ್ಟೆಡ್, ಗೇವ್ ಅಂಡ್ ವಿ ಗೇವ್ ರಿಸಲ್ಟ್. ರೈಟ್. ಅಫ್ಕೋರ್ಸ್ ಅಲ್ಲಿ ಗಣೇಶ ಹಬ್ಬದ ಟೈಮಲ್ಲಿ ನೀವು ಮಾಡಿದಂಥ ಅದ್ಭುತವಾದ ಕೆಲಸ ನಾವೆಲ್ಲ ಓದಿದ್ವಿ ಪೇಪರಲ್ಲಿ. ಡ್ರೋನ್ ಕ್ಯಾಮ್ರಾಸ್ ಎಲ್ಲ ತರಿಸಿದ್ರಂತೆ. ಆ ಟೈಮ್ ಏನಾಯ್ತು ಸರ್ ಅಲ್ಲಿ? ಸರ್, ಎನಿ ಫಾರ್ ಶಿವಮೊಗ್ಗ ಗಣೇಶ ಇಸ್ ಅ ಬಿಗ್ ಫೆಸ್ಟಿವಲ್. ಹೌದು, ಬಹಳ ಟೆನ್ಷನ್ ಇರ್ತಿತ್ತು. ನಾನು ವಾಟ್ ಐ ಥಾಟ್ ಆಕ್ಚುಲಿ, ನಮ್ಮ ಸಾಹೇಬ್ರಿಗೆ ಎಲ್ಲರಿಗೂ ಹೇಳಿ ಐ ಟುಕ್ ಪರ್ಮಿಷನ್ ದಟ್ ದಿಸ್ ಟೈಮ್ ಐ ವಿಲ್ ಮೇಕ್ ಇಟ್ ಮೋರ್ ಕಂಫರ್ಟಬಲ್, ಲವೇಬಲ್, ಯಾರಿಗೂ ಆಗಬಾರ್ದು ಅಂತ. ಸೊ ವಿ ಐಡೆಂಟಿಫೈಡ್ ಆಲ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್. ಅವ್ರನ್ನೇ ನನ್ನ ಕಸ್ಟಡಿಗೆ ತಗೊಂಬಿಟ್ಟೆ. ನಿಮ್ ಜವಾಬ್ದಾರಿ ಇದಪ್ಪ, ಈ ಏರಿಯಾದಲ್ಲಿ ಗಲಾಟೆ ಹಾಕ್ಬಿಡೋದು ನಿಮ್ ಜವಾಬ್ದಾರಿ, ಇದು ಈ ಏರಿಯಾದಲ್ಲಿ ನೀನ್ ಇರ್ಬೇಕು, ನೀನ್ ನೋಡ್ಕೋಬೇಕು ಅಂತ ಹೇಳಿ. ಸೊ ವಾಟ್ ಮೇಡ್ ಗಲಾಟೆ ಮಾಡೋರೆಲ್ಲ ನಮ್ಮ ಜೊತೆಗೆ ಇದ್ದಾರೆ. ಕ್ಲಾಸ್ ಅಲ್ಲಿ ಯಾರು ಗಲಾಟೆ ಮಾಡ್ತಾರೆ ಅವನ್ನ ಲೀಡರ್ ಮಾಡ್ಬಿಡೋರು. ಎಸ್, ಅಂಡ್ ದೇ ಸಪೋರ್ಟೆಡ್ ಶಿವಮೊಗ್ಗ ಪೀಪಲ್. ಐ ಮಿಸ್ ಶಿವಮೊಗ್ಗ.
ನನಗೆ ಬಹಳ ಮಿಸ್ ಮಾಡ್ಕೊಳ್ತೀನಿ ನಾನು ಶಿವಮೊಗ್ಗ ಜನ ನಿಮ್ಮನ್ನು ಅದಕ್ಕಿಂತ ಜಾಸ್ತಿ ಮಿಸ್ ಮಾಡ್ಕೊಳ್ತಾರೆ ನೋಡಿ ನಮ್ಮ ವೀಕೆಂಡ್ ಸರ್. ರವಿ ಸರ್ ಅವ್ರನ್ನ ನಾವೆಲ್ಲ ಸ್ನೇಹಿತರು ರವಿ ಚಣ್ಣಣ್ಣನವ್ರು ಅಂತ ಕರಿತಿರ್ಲಿಲ್ಲ, ರವಿ ಅಣ್ಣನವ್ರು ಅಂತ ಕರಿತಿದ್ವಿ. ನೀವು ಇದ್ದಂಥ ಪೀರಿಯಡ್ಗಳಲ್ಲಿ ಶಿವಮೊಗ್ಗ ರೌಡಿಸಮ್ ಆಗಲಿ, ಮಟ್ಕಾ ದಂಧೆ ಆಗಲಿ, OC ಬಿಡ್ಡಿಂಗು ಮತ್ತು ಮೀಟ್ರ್ ಬಡ್ಡಿ ಇದೆಲ್ಲ ನೆಲಕ್ಕೆ ಕಚ್ಚೋಗಿತ್ತು. ಅವರಿದ್ದಾಗ ಟ್ರಾಫಿಕ್ ಎಲ್ಲ ಒಳ್ಳೆ ಕಂಟ್ರೋಲ್ ಆಗಿತ್ತು. ಓಬವ್ವನ ಪಡೆ ಅಂತ ಮಾಡಿದ್ರು. ಅದರಿಂದ ಪ್ರತಿಯೊಂದು ಮಹಿಳೆಗೂ ಕಾಲೇಜ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಸೆಕ್ಯೂರ್ ಇದೆ. ಅವ್ರ ಮೊಬೈಲ್ ನಂಬರು 24/7 ಯಾವಾಗಲೂ ಆನ್ ಆಗಿರುತ್ತೆ. ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು 2 ರಿಂಗಿಗೆ ಎತ್ಬಿಟ್ಟು ಸರ್ ನಿಮ್ಮ ಸಮಸ್ಯೆ ಏನು ಅಂತ ಕೇಳಿ ಅಟೆಂಡ್ ಮಾಡಿ ಆ ತಕ್ಷಣಕ್ಕೆ ಆ ಸಂಬಂಧಪಟ್ಟ ಲಿಮಿಟ್ಸಿಗೆ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅಲ್ಲಿ ಕಳಿಸೋರು. ಅದರಲ್ಲೂ ಮೀಟರ್ ಬಡ್ಡಿ ಮಾಡುವಂಥವ್ರಿಗಂತೂ ಬೆನ್ನೆಲುಬನ್ನ ಕಟ್ಟಿ ಮೂಲೆ ಗುಂಪು ಮಾಡಿ ಆ ಮೀಟರ್ ಬಡ್ಡಿನಲ್ಲಿ ದಂಧೆನಲ್ಲಿ ದುಡ್ಡು ಕೊಟ್ಟು ಸಿಕ್ಕಾಕೊಂಡಂಥವ್ರನ್ನ ರಿಲೀವ್ ಮಾಡಿರ್ತಾರೆ. ಹಿಂದೂ ಮುಸ್ಲಿಂ ಗಲಾಟೆ ಆದಂಥ ಸಂದರ್ಭದಲ್ಲಿ ನೀವು ಹಿಂದೂ ಮುಸ್ಲಿಂ ಗಲಾಟೆಯನ್ನು ತಡೆದು ತದನಂತರದಲ್ಲಿ ಒಂದು ಅನ್ಯೂನ್ಯ ಸಂಬಂಧವಾಗಿ ಅಣ್ಣ ತಮ್ಮದ ರೀತಿಯಲ್ಲಿ ಬೆಳಿಬೇಕು ಅನ್ನೋದನ್ನು ನೋಡಿದ್ವಿ. ನಿಜವಾಗಲೂ ಶಿವಮೊಗ್ಗದ ಜನ ಕೇವಲ 2 ತಿಂಗಳಲ್ಲಿ ಶಿವಮೊಗ್ಗದ ಸಿಂಗಮ್ ಅಂತ ಹೇಳಿ ನಿಮ್ಮನ್ನು ಹೆಸರು ಕಟ್ಟಿದ್ರು. ಗೆಜಿನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮ ದತ್ತೊಂಡು ಅಲ್ಲಿರ್ತಕ್ಕಂಥ ಕೆಲವು ಚರಂಡಿ ಇರ್ಬೋದು, ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು, ಈ ರೀತಿ ಒಳ್ಳೊಳ್ಳೆ ಕೆಲಸ ಅನ್ಕೊಂಡವರು ಶಿವಮೊಗ್ಗದಲ್ಲಿ ಮಾಡಿದವರು. ನಿಮ್ಮಂಥ SP ನಮಗೆ ಬೇಕಾಗಿತ್ತು, ಬಟ್ ಅಲ್ಪಾವಧಿಯಲ್ಲಿ ನೀವು ಬೇರೆ ಕಡೆ ವರ್ಗಾವಣೆ ಆಗಿದ್ದೀರಾ, ಟ್ರಾನ್ಸ್ಫರ್ ಆಯಿತು ಅಂತ ಹೇಳಿದಾಗ ಒಬ್ಬ ಉನ್ನತವಾದಂಥ ಅಧಿಕಾರಿ ಆತನ ಕಣ್ಣಲ್ಲಿ ನೀರು ಬರುತ್ತೆ. ನಿಜಕ್ಕೂ ಆ ವೇದಿಕೆ ತುಂಬ ಎಲ್ಲರೂ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನ್ನ ಸರ್ವಿಸ್ ಎಲ್ಲರಿಗೂ ಬೇಕು, ನೀವು ಹೇಗೆ ನನ್ನನ್ನು ಆಸೆ ಪಡ್ತೀರಿ, ಪ್ರತಿಯೊಬ್ಬರು ನನ್ನ ಸರ್ವಿಸನ್ನು ಆಸೆ ಪಡ್ತಾರೆ, ಅವ್ರಿಗೂ ಕೂಡ ನಾನು ಹೋಗಬೇಕಾಗುತ್ತೆ, ದಯಮಾಡಿ ನೀವು ಸ್ಟ್ರೈಕ್ ಮಾಡಬೇಡಿ ಅಂತ ಕೇಳ್ತಾರೆ. ಆಗ ಆ ವ್ಯಕ್ತಿ ಕಣ್ಣಲ್ಲಿ ನೀರು ಬರುತ್ತೆ. ನಿಜಕ್ಕೂ ಈ ಸಂದರ್ಭದಲ್ಲಿ ನನ್ನ ಕಣ್ಣಲ್ಲಿ ನೀರು ಬಂದಾಗ ಆಗ್ತದೆ. ಶಿವಮೊಗ್ಗ ಕರ್ನಾಟಕದಲ್ಲಿ ಎಲ್ಲ ಬದಲಾವಣೆಗಳ ಗಂಗೋತ್ರಿ. ಕಳೆದ 18 ತಿಂಗಳಿಂದ ತುಂಬಾ ಒಳ್ಳೆ ಕೆಲಸ ಕಾರ್ಯಗಳಿಲ್ಲಾಗಿದೆ. ಮುಂದುವರಿಲಿ. ನಾವಿಲ್ಲಿ ಬಹಳಷ್ಟು ಪಾಠವನ್ನು ಕಲ್ತಿದ್ದೇವೆ. ಸೊ ಅದಕ್ಕೆಲ್ಲಕ್ಕೂ ನಾವು ಕೃತಜ್ಞರು. ಸೊ ವಿ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಒಳ್ಳೆಯದಾಗಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ಆ ವ್ಯಕ್ತಿನ ಮತ್ತೆ ಶಿವಮೊಗ್ಗ ನಗರಕ್ಕೆ ಕಳಿಸಿ ಅಂತ ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಿವಮೊಗ್ಗ ಜಿಲ್ಲೆಯ ಜನತೆ ಮತ್ತು ಸಾರ್ವಜನಿಕರು ಎಲ್ಲರೂ ನಿಮ್ಮನ್ನ ಬಹಳ ಮೆಚ್ಚಿ ಈ ಒಂದು ಜಿಲ್ಲೆಯ ಒಂದು ಮಣ್ಣಿನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತಾರೆ. ಬಹಳ ಖುಷಿ ಆಗುತ್ತೆ. ಪೊಲೀಸ್ ಆಫೀಸರು ಪಬ್ಲಿಕ್ ಮಧ್ಯೆ ಇಷ್ಟು ಅದ್ಭುತವಾದ ಅನ್ಯೋನ್ಯವಾಗಿ ಒಂದು ಸಂಬಂಧ ಇರುತ್ತೆ ಅಂತ ನೋಡಕ್ಕೆ ಬಹಳ ಖುಷಿ ಆಗ್ತಿದ್ದಾರೆ. ಸೊ ಸ್ವೀಟ್. ಸರ್, ಶಿವಮೊಗ್ಗ ವಂಡರ್ಫುಲ್ ಸಿಟಿ. ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಬಹುತೇಕ ಹೋರಾಟ ಅಥವಾ ಚಳುವಳಿ ಬದಲಾವಣೆಯ ಏನಿದೆ ಅದು ಅದರ ಮೂಲ ಗಂಗೋತ್ರಿ. ನಾನು ಹಾಸನದಲ್ಲೂ ಕೂಡ ಒಂಥರ ಇದ್ದೆ. ಅಲ್ಲಿ ಹೋದಾಗ ಪಕ್ವತೆ ಬಂತು ಅಂತ ಅನ್ಸುತ್ತೆ ನನಗೆ. ಐ ಡೋಂಟ್ ಥಿಂಕ್ ದಟ್ ಸ್ಟಿಲ್ ಐ ಆಮ್ ಮಚೂರ್ಡ್. ಲರ್ನಿಂಗ್, ಬದುಕಿನ ಉದ್ದಕ್ಕೂ ನಾನು ಕಲಿತಾ ಇದ್ದೀನಿ. ಅಲ್ಲಿ ಮಾತ್ರ ಪ್ರೊಫೆಷ್ನಲಿ, ಪರ್ಸ್ನಲಿ ಏನು, ವಾಟ್ ಈಸ್ ಗುಡ್, ವಾಟ್ ಈಸ್ ಬ್ಯಾಡ್, ಹೌ ಐ ಶುಡ್ ಬಿ ಎಲ್ಲ ಕಲಿತೆ. ವೆರಿ ಪ್ಯಾಕ್ಡ್. ಅದು 18 ತಿಂಗಳ ನನ್ನ ಅವಧಿ ಏನಿದೆ ಬಹಳ ಫುಲ್ ಪ್ಯಾಕ್ಡ್. ಜನ ಒಂದು ಒಳ್ಳೇದು ಮಾಡಿಬಿಟ್ರೆ ಸ್ವಲ್ಪ ಇದನ್ನು ಎಕ್ಸಾಗರೇಟು ಮಾಡಿಬಿಡ್ತಾರೆ ಕೆಲವೊಂದು ಸಾರಿ. ನನಗೆ ಅಲ್ಲಿ ಈಗಲೂ ಅನ್ಸುತ್ತೆ ನಾನು ಮಾಡಿದ್ದಿಷ್ಟೇ, ಸುಮ್ಮನೆ ಇಷ್ಟೊಂದು ನನಗೆ ಬಂದ್ಬಿಡ್ತಲ್ಲ ಅಂತ ಹೇಳಿ. ನಮ್ಮ ವಿಷ್ಣುವರ್ಧನ್, DYSP ರಾಮರ್ಷಿದ್ದಿ, ಗುರುರಾಜ್, ದೀಪಕ್, ಗಂಗಾಧರಪ್ಪ, ಅಭಯ್ ಪ್ರಕಾಶ್ ಸೋಮನಾಳ್, ಬಹಳಷ್ಟು ಜನ PSIಗಳು, ಉಮೇಶ್ ಅಂತ ಹೇಳಿ. ಹೆಂಗಿದ್ರೆ ಜಿಗಿ ಅಂದ್ರೆ ಜಿಗಿದ್ ಬಿಡೋರು, ಅವ್ನು ನನಗೆ ಬೇಕಂದ್ರೆ ತಗೊಂಬರೋರು, ಇದು ನನಗೆ ಆಗ್ಬಾರ್ದಂದ್ರೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋರು, ಜಸ್ಟ್ ನನ್ನ ಕಣ್ಸನ್ನೇ ಅರ್ಥ ಮಾಡ್ಕೊಳ್ಳೋರು. ಓ ಸರ್ ಇಸ್ ಅಪ್ಸೆಟ್, ದಿಸ್ ಶಾಲ್ ಹ್ಯಾಪನ್, ಹೆಲ್ಮೆಟ್ ಕಡ್ಡಾಯ, ನೆಕ್ಸ್ಟ್ ಡೇ ಇಟ್ ಇಸ್ ಡನ್. ಯಾರೋ ಒಬ್ರು ಮೀಟರ್ ಬಡ್ಡಿಯಲ್ಲಿ ಬಹಳ ಅನ್ಯಾಯ ಆಗ್ತಿತ್ತು. ನಾನು ಹೇಳಿದೆ, ಸಿ ವಾಟ್ ನಾನ್ಸೆನ್ಸ್ ಇಸ್ ದಿಸ್. ಹರಿಕೃಷ್ಣ ಅವರು ಫುಲ್ ಫ್ಲೆಜ್ ಒಂದು ಇಂಟರ್ವ್ಯೂಗೆ ಒಪ್ಕೊಂಡಿದ್ದಾರೆ ಅನ್ನೋದು ಎಲ್ರಿಗೂ ಆಶ್ಚರ್ಯ. ಟ್ರೋಲ್ಸ್ ಎಲ್ಲ ಶುರುವಾಗಿದೆ ಇದರ ಬಗ್ಗೆ. ಹರಿಕೃಷ್ಣ ಮಾತಾಡೋದು ನೋಡಕ್ಕೆ ಕಾಯ್ತಾ ಇರೋ ಕನ್ನಡಿಗರು ಹರಿಕೃಷ್ಣ ಅವ್ರನ್ನ 2 ಗಂಟೆ ಕೂರಿಸಿ ಕಂಡು ಸಾಂಗ್ ಮಾತಾಡ್ಸಕ್ಕೆ ದಮ್ ಬೇಕೋಲೇ ಅಂತ ಹೇಳಿ ದರ್ಶನ್.